ನಮಸ್ಕಾರ. ಎಲ್ಲರಿಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದು ಹೋಗುತ್ತೆ ಅಥವಾ ನಮ್ಮ ಸುತ್ತಮುತ್ತ ಬೇಡವಾದ ಘಟನೆಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಇದರಿಂದ ನಮ್ಮ ತಲೆಯಲ್ಲಿ ನಕಾರಾತ್ಮಕ ಯೋಚನೆಗಳು ಶುರುವಾಗುತ್ತೆ. ಇದರಿಂದಾಗಿ ನಮ್ಮಲ್ಲಿ ಆತಂಕ, ಭಯ, ಗಾಬರಿ, ಸ್ಟ್ರೆಸ್ ಅಥವಾ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಬರೋದಕ್ಕೆ ಶುರು ಆಗತ್ತೆ. ಇದನ್ನೆಲ್ಲ ನಾವು ನೆಗೆಟಿವ್ ಫೀಲಿಂಗ್ಸ್ ಅಂತ ಕರಿತೀವಿ. ಈ ನೆಗೆಟಿವ್ ಫೀಲಿಂಗ್ಸ್ ಇದೇ ರೀತಿ ಮುಂದುವರಿತಾ ಹೋದರೆ ನಮ್ಮ ಬಾಡಿಯಲ್ಲಿ ನಾನಾ ರೀತಿಯ ಕಾಯಿಲೆಗಳು ಬರೋದಕ್ಕೆ ಶುರುವಾಗತ್ತೆ. ಹಾಗಾದರೆ ಈ ನೆಗೆಟಿವ್ ಆಲೋಚನೆಗಳನ್ನು ಹೇಗೆ ಕಡಿಮೆ ಮಾಡೋದು? ಈ ನೆಗೆಟಿವ್ ಆಲೋಚನೆಗಳಿಂದ ಹೇಗೆ ದೂರ ಇರೋದು? ಈ ನೆಗೆಟಿವ್ ಥಾಟ್ಸ್ನ ಹೇಗೆ ನಮ್ಮಿಂದ ಆಚೆ ಓಡಿಸೋದು ಅನ್ನೋದಕ್ಕೆ ನನ್ನ ಹತ್ರ ಒಂದಷ್ಟು ಟಿಪ್ಸ್ಗಳಿದೆ ಮತ್ತು ಟ್ರಿಕ್ಸ್ಗಳಿದೆ. ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಅದನ್ನು ಫಾಲೋ ಮಾಡಿ ನಿಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ನ ನೀವು ಕಡಿಮೆ ಮಾಡ್ಕೋಬಹುದು ಸ್ನೇಹಿತರೆ. ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ 5, 4, 3, 2, 1 ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇದನ್ನು ನೀವು ನಿಮಗೆ ನೆಗೆಟಿವ್ ಥಾಟ್ಸ್ ಬಂದಾಗ ಮಾಡಬೇಕು. ಏನಿದು 5, 4, 3, 2, 1 ಅಂದರೆ ನಿಮ್ಮ ಸುತ್ತಮುತ್ತಲಿನ 5 ವಸ್ತುಗಳನ್ನು ನೀವು ಗಮನಿಸಬೇಕು. ಅಂದರೆ ನಿಮ್ಮ ಹತ್ರ ಬುಕ್ ಇದ್ರೆ ಬುಕ್ಕು, ಪೆನ್ನು, ಬಾಕ್ಸು, ಬಾಟಲ್ಲು, ನಿಮ್ಮ ಕೈಗೆ ಹಾಕಿರೋ ರಿಂಗು, ನೀವು ಹಾಕಿರೋ ಶರ್ಟ್, ಪ್ಯಾಂಟ್, ಪರ್ಸ್, ಈ ರೀತಿ ಯಾವುದಾದ್ರೂ 5 ವಸ್ತುಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. 5 ವಸ್ತುಗಳನ್ನು ಗಮನಿಸಿದ್ಮೇಲೆ 4 ವಸ್ತುಗಳನ್ನು ನೀವು ಟಚ್ ಮಾಡಿ ಫೀಲ್ ಮಾಡಬೇಕು. ನಿಮ್ಮ ಹತ್ರ ಬುಕ್ ಇದ್ರೆ ಬುಕ್ಕನ್ನ ಟಚ್ ಮಾಡಿ ಫೀಲ್ ಮಾಡಿ. ನಿಮ್ಮ ಹತ್ರ ಗ್ಲಾಸ್ ಇದ್ರೆ ಆ ಗ್ಲಾಸ್ ಶೇಪನ್ನು ಫೀಲ್ ಮಾಡಿ. ಸೊ ಹೀಗೆ 4 ವಸ್ತುಗಳನ್ನು ನೀವು ಟಚ್ ಮಾಡಿ ಫೀಲ್ ಮಾಡಬೇಕು. ಮತ್ತೆ 3 ಸದ್ದುಗಳನ್ನು ಗಮನವಿಟ್ಟು ಕೇಳಿಸ್ಕೋಬೇಕು. ಅಂದರೆ ಬಸ್ ಓಡಾಡ್ತಿದ್ರೆ ಬಸ್ಗಳ ಸೌಂಡ್ನ, ಕಾರ್ ಸೌಂಡ್ನ, ಬೈಕ್ ಸೌಂಡ್ನ, ಈ ರೀತಿ ಪಕ್ಷಿಗಳ ಸದ್ದನ್ನು ನೀವು 3 ಸದ್ದುಗಳನ್ನು ಗಮನವಿಟ್ಟು ಕೇಳಿಸ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ 2 ವಸ್ತುಗಳ ಸ್ಮೆಲ್ಲನ್ನು ತಗೋಬೇಕು. ನಿಮ್ಮ ಸುತ್ತ ಯಾವುದಾದ್ರೂ ಹೂಗಳಿದ್ರೆ ಅದ್ರ ಸ್ಮೆಲ್ಲನ್ನು, ನಿಮ್ಮ ಹತ್ರ ಪರ್ಫ್ಯೂಮ್ ಇದ್ರೆ ಅದ್ರ ಸ್ಮೆಲ್ಲನ್ನು, ಅಥವಾ ಯಾವುದಾದ್ರೂ ಅಡಿಗೆ ಸ್ಮೆಲ್ ನಿಮ್ಮ ಹತ್ರ ಬರ್ತಾ ಇದ್ರೆ ಆ ಸ್ಮೆಲ್ನ ನೀವು ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಡ್ರಿಂಕ್ನ ನೀವು ಕುಡಿಯೋದಕ್ಕೆ ಟ್ರೈ ಮಾಡಬೇಕು. ಅಂದರೆ ಹಾಲು, ನೀರು, ಮಜ್ಜಿಗೆ, ಈ ರೀತಿ ಯಾವುದಾದ್ರೂ ಒಂದು ಪಾನೀಯವನ್ನು ನೀವು ಸೇವಿಸೋದಕ್ಕೆ ಶುರು ಮಾಡಬೇಕು. ಅದನ್ನು ನೀವು ಫುಲ್ಲು ಟೇಸ್ಟ್ ಫೀಲ್ ಮಾಡ್ತಾ ಕುಡಿಬೇಕು ಸ್ನೇಹಿತರೆ. ಹೀಗೆ ಈ 5, 4, 3, 2, 1 ಟೆಕ್ನಿಕ್ನ ಫಾಲೋ ಮಾಡೋದ್ರಿಂದ ನಾವು ಬೇಗ ನೆಗೆಟಿವ್ ಥಾಟ್ಸಿಂದ ಆಚೆ ಬರ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಟೆಕ್ನಿಕ್ ಏನಪ್ಪ ಅಂದರೆ ನೆಗೆಟಿವ್ ಥಾಟ್ಸ್ ಕಂಟಿನ್ಯೂಸ್ ಆಗಿ ಬಂದು ನಿಮ್ಮ ತಲೆ ಕೆಡಿಸ್ತಿದೆ ಅಂತ ಅಂದ್ಕೊಳ್ಳೋಣ. ಆಗ ನೀವೇನು ಮಾಡಬೇಕು ಅಂದರೆ ಫಸ್ಟು ಒಂದು ಸೈಲೆಂಟ್ ಆಗಿರೋ ಜಾಗನ ಹುಡ್ಕೊಂಡು ಅಲ್ಲಿ ಕುತ್ಕೋಬೇಕು. ಕಣ್ಣು ಮುಚ್ಕೊಂಡು 3 ಸಲ ಲಾಂಗ್ ಬ್ರೀದ್ ಇನ್ ಮತ್ತು ಬ್ರೀದ್ ಔಟ್ನ ಮಾಡಬೇಕು. ಅದಾದಮೇಲೆ ಆ ಥಾಟ್ ಯಾಕೆ ಕಂಟಿನ್ಯೂ ಆಗ್ತಿದೆ ಯೋಚನೆ ಮಾಡಿ. ನಿಮ್ಮ ಥಾಟ್ಸ್ ನೀವು ಮಾತ್ರ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ.
ಸೊ ಆ ಥಾಟ್ಸ್ ಬರೀ ಥಾಟ್ಸ್ ಅಷ್ಟೇ ಬಿಟ್ಟರೆ ಅದು ನಿಜ ಅಲ್ಲ ಅನ್ನೋದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಟೆಕ್ನಿಕ್ ಏನಪ್ಪ ಅಂದರೆ, ಈ ನೆಗೆಟಿವ್ ಥಾಟ್ಸ್ ಏನು ಮಾಡಿದ್ರು ಕಂಟ್ರೋಲ್ ಆಗ್ತಿಲ್ಲ, 5 ನಿಮಿಷ ಮರಿತೀನಿ ಮತ್ತೆ ಅದೇ ಯೋಚನೆ ಮಾಡ್ತೀನಿ ಅಂತ ಅಂದರೆ ಏನು ಮಾಡಬೇಕು? ಆಕ್ಸೆಪ್ಟ್, ಚೇಂಜ್ ಆ್ಯಂಡ್ ರಿಲೀಸ್. ಏನಿದು ಅಂದರೆ, ನೀವು ಕಣ್ಣು ಮುಚ್ಕೊಂಡು ಆ ಥಾಟ್ನ ಆಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳಿ. ಆ ನೆಗೆಟಿವ್ ಥಾಟ್ನ ಹೇಗೆ ಬದಲಾಯಿಸೋದು ಅಂದರೆ, ಒಂದಷ್ಟು ಪಾಸಿಟಿವ್ ಥಾಟ್ಸ್ನ ಮೂಲಕ. ಸೊ ಚೇಂಜ್ ಮಾಡಿ ಪಾಸಿಟಿವ್ ಆಗಿ. ನೀವೇ ಯಾವಾಗ ಆ ನೆಗೆಟಿವ್ ಥಾಟ್ಸ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ತೀರಾ, ಆ ಥಾಟಿಂದ ಓವರ್ಕಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಯಾವಾಗಲೂ ಭಯ ಅಂದರೆ ಫಿಯರ್. ನಾನೊಂದಿನ ಕುತ್ಕೊಂಡು ಯೋಚನೆ ಮಾಡಿದೆ, ಏನಕ್ಕೆ ನನಗೆ ಭಯ, ಯಾಕೆ ಭಯ, ಏನಕ್ಕೋಸ್ಕರ ನಾನು ಭಯ ಪಡ್ತಿದ್ದೀನಿ ಅಂತ. ಆವಾಗ ಫಿಯರ್, FEAR, ಅದನ್ನು ನಾನು ಯಾವ ರೀತಿ ಬದಲಾಯಿಸಿದೆ ಅಂತ ಹೇಳಿದ್ರೆ, ಫ್ಯಾಂಟಾಸ್ಟಿಕ್ ಎನರ್ಜಿ ಆಕ್ಟಿವೇಟಿಂಗ್ ರಿಪೀಟೆಡ್ಲಿ ಅಂತ. ಫಸ್ಟು ನಾನು ಆ ಫೀಲಿಂಗ್ನ ಆಕ್ಸೆಪ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ. ಅದಾದಮೇಲೆ ಈ ವರ್ಡಿಂಗ್ಸ್ನ ಮೂಲಕ ನಾನು ಅದನ್ನು ಚೇಂಜ್ ಮಾಡಿದೆ. ಆಗ ನನ್ನಲ್ಲಿರೋ ಭಯ ರಿಲೀಸ್ ಆಯಿತು. ನೆಕ್ಸ್ಟ್ ಟೆಕ್ನಿಕ್ ಏನಪ್ಪ ಅಂದರೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಇರೋ ಜಾಗವನ್ನು ಚೇಂಜ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿ, ಇಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಮಾತಾಡಿ. ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಳ್ಳೆ ಮ್ಯೂಸಿಕ್ನ ಕೇಳಿ. ನಿಮಗೆ ಡ್ಯಾನ್ಸ್ ಇಷ್ಟ ಅಂದರೆ ಡ್ಯಾನ್ಸ್ ಮಾಡಿ. ನಿಮಗೆ ಬುಕ್ಸ್ ಓದೋ ಅಭ್ಯಾಸ ಇದ್ದರೆ ಬುಕ್ಸ್ಗಳನ್ನು ಓದಿ. ಈಗ ಯಾರು ಇಲ್ಲದೆ ಇರುವಾಗ ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರ್ತಿದೆ ಅಂತ ಅಂದ್ಕೊಳ್ಳಿ. ಆಗ ಏನು ಮಾಡಬೇಕು ಅಂದರೆ, ಸಿಕ್ಕಿದ್ದೆಲ್ಲ ವರ್ಡ್ಸ್ ಸೆಂಟೆನ್ಸ್ನ ಸೇರಿಸಿ ಜೋರಾಗಿ ಒಂದ್ಸಲ ಮತ್ತೆ ನಿಧಾನಕ್ಕೆ ಒಂದ್ಸಲ ಹೇಳಿ. ಅದು ಹೇಗೆ ಅಂದರೆ, ತುಂತುರು ಅಲ್ಲಿ ನೀರ ಯಾಕಿಂಗಾಗಿದೆ, ಯಾಕಿಂಗಾಗಿದೆ, ಕಂಪನ ಇಲ್ಲಿ ಪ್ರೀತಿ ಹಾಡು, ಸರಿಗಮಪ ತಾನಿ ಸಪದ ಏಲೆ ಹೊಂಬಿಸಿಲೆ. ಈ ರೀತಿ ಹೇಳ್ಕೊಳ್ಳೋದು ಸ್ನೇಹಿತರೆ. ಇದನ್ನೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೂ ಹೇಳ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೇಚರ್ ವಾಕಿಂಗ್. ನಿಮಗೆ ನೆಗೆಟಿವ್ ಥಾಟ್ಸ್ ಬಂದು ಕಾಡ್ತಾ ಇದೆ ಅಂದರೆ ಎದ್ದು ಹತ್ತಿರದಲ್ಲಿರೋ ಮರ ಗಿಡಗಳಿರೋ ಪಾರ್ಕ್ಗೆ ಹೋಗಿ. ಅಲ್ಲಿರೋ ಮರಗಳ ಹತ್ರ ಮಾತಾಡಿ, ಗಿಡಗಳ ಹತ್ರ ಮಾತಾಡಿ, ಪಕ್ಷಿಗಳನ್ನು, ಗಾಳಿಯನ್ನು, ಯೂನಿವರ್ಸ್ ಕ್ರಿಯೇಚರ್ಸ್ನ ನೋಡ್ತಾ ಎಂಜಾಯ್ ಮಾಡಿ. ಮತ್ತು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಮಲಗೋದಕ್ಕೂ ಮುಂಚೆ ಒಂದು 10 ಪಾಯಿಂಟ್ಸು ನಿಮ್ಮ ಲೈಫಲ್ಲಿ ಏನೇನೆಲ್ಲ ನಿಮಗೆ ಒಳ್ಳೆಯದಾಗಿದೆ ಅದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ನ ಬರೆಯೋದು. ಇದರಿಂದ ನಮ್ಮ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ಸ್ನ ನಾವು ಕಡಿಮೆ ಮಾಡ್ಕೋಬಹುದು. ಮತ್ತು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಕೌಂಟರ್ ಸ್ಟೇಟ್ಮೆಂಟ್ ಮಾಡಬೇಕು. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ನನ್ನ ಮನಸ್ಸು ನನಗೆ ನಿನಗೇನೋ ಆಗೋಗುತ್ತೆ ಅಂತ ಹೇಳುತ್ತೆ. ಆಗ ನಾವು 100 ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಹೇಳೋದು. ನಾನು ಆರೋಗ್ಯವಾಗಿದ್ದೀನಿ, ನನಗೇನೂ ಆಗಲ್ಲ, ನಾನು ತುಂಬ ಸ್ಟ್ರಾಂಗ್, ನನ್ನ ಜೊತೆ ಯೂನಿವರ್ಸ್ ಇದೆ, ನಾನು ಸೆಕ್ಯೂರ್ ಆಗಿದ್ದೀನಿ, ನನಗೆ ಪ್ರೀತಿ ಮಾಡೋ ಒಳ್ಳೆ ಫ್ಯಾಮಿಲಿ ಇದೆ. ಈ ಥರ 100 ಪಾಸಿಟಿವ್ ಕೌಂಟರ್ನ ಆ ನೆಗೆಟಿವ್ ಥಾಟ್ಗೆ ಕೊಟ್ಟು ಅದು ನಿಮ್ಮಿಂದ ಓಡೋ ಥರ ಮಾಡಬೇಕು. ಹೀಗೆ ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ಯೋಚಿಸಿ ಮತ್ತು ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.